ಒಂದು ಬಹಳ ಮಜಾ ಕಥೆಯನ್ನ ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ. ಒಂದು ರಾಜ್ಯದಲ್ಲಿ ಒಬ್ಬ ರಾಜನಿಗೊಬ್ಬ ಮಂತ್ರಿ ಮಹಾನ್ ಮೇಧಾವಿ, ಮಹಾನ್ ಚಾಣಾಕ್ಷ, ಮಹಾನ್ ಬುದ್ಧಿವಂತ. ರಾಜನಿಗೆ ಮಂತ್ರಿಯ ಮೇಲೆ ಇನ್ನಿಲ್ಲದ ಹಾಗೆ ನಂಬಿಕೆ. ಮಂತ್ರಿ ಏನು ಹೇಳ್ತಾನೋ ಅದ್ರ ಪ್ರಕಾರವೇ ರಾಜ್ಯವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿ. ಒಂದು ದಿವಸ ರಾಜ ಆಸ್ಥಾನದಲ್ಲಿ ಒಂದು ಸಭೆ ನಡೆಯುವ ಸಂದರ್ಭದಲ್ಲಿ ಮಂತ್ರಿಯನ್ನು ಎದುರು ಕರೀತಾನೆ. ಮಹಾಮಂತ್ರಿಗಳೇ, ನೀವು ನೋಡಿದರೆ ಇಷ್ಟೊಂದು ಬುದ್ಧಿವಂತರಿದ್ದೀರಿ, ನಿಮ್ಮ ಮಗ ಯಾಕಂಥ ಮೂರ್ಖ ಶಿಖಾಮಣಿಯಾಗಿದ್ದಾನೆ? ಮಂತ್ರಿಗೆ ಆಶ್ಚರ್ಯ ಆಗತ್ತೆ. ನನ್ನ ಮಗ ಇವ್ರಿಗೆ ಯಾವಾಗ ಸಿಕ್ಕ, ಆತ ಮೂರ್ಖ ಅಂತ ಇವ್ರಿಗೆ ಹೆಂಗೆ ಗೊತ್ತಾಯಿತು? ಏನಾಯಿತು ಮಹಾಸ್ವಾಮಿ, ಏನು ತಪ್ಪು ಮಾಡಿದ ನನ್ನ ಮಗ? ಇಲ್ಲ, ನಾನು ನಗರ ಸಂಚಾರಕ್ಕೆ ಹೋಗುವಾಗ ನಿಮ್ಮ ಮಗ ಸಿಕ್ಕಿದ್ದ. ಬಂಗಾರ ಮತ್ತು ಬೆಳ್ಳಿಯಲ್ಲಿ ಯಾವುದು ವ್ಯಾಲ್ಯೂಯೇಬಲ್ಲು, ಯಾವುದು ಅಮೂಲ್ಯವಾದದ್ದು ಅಂತ ಕೇಳಿದೆ. ಬೆಳ್ಳಿನೇ ಅಮೂಲ್ಯವಾದದ್ದು ಅಂತ ಹೇಳ್ದ. ನೀವು ನೋಡಿದ್ರೆ ಇಷ್ಟು ಬುದ್ಧಿವಂತರಿದ್ದೀರಿ, ಆತ ನೋಡಿದ್ರೆ ಯಾಕೆ ಹಿಂಗೆ ಹೆಡ್ಡನಿದ್ದಾನೆ? ಎಲ್ಲರೂ ಅಂತ ನಕ್ಬಿಡ್ತಾರೆ ಆಸ್ಥಾನದಲ್ಲಿದ್ದಂಥ ಎಲ್ಲ ಸಭೆಯಲ್ಲಿ. ಮಂತ್ರಿಗೆ ಭಾಳ ಅವಮಾನ, ಬೇಜಾರಲ್ಲಿ ಮನೆಗೆ ಹೋಗಿ ಮಗನನ್ನು ಕರಿತಾನೆ. 2 ನಾಣ್ಯಗಳನ್ನು ಕೈಲಿ ಹಿಡಿತಾನೆ, ಒಂದು ಬೆಳ್ಳಿದು, ಒಂದು ಬಂಗಾರದು. ತನಗೇನು ಗೊತ್ತಿಲ್ಲ ಅನ್ನೋರು ಹಾಗೆ ಮಗನಿಗೆ ಕೇಳ್ತಾನೆ, ಇದರಲ್ಲಿ ಅತ್ಯಂತ ಬೆಲೆ ಬಾಳುವುದು ಯಾವುದು, ಅದನ್ನ ತಗೋ ನೀನು. ಮಗ ಯೋಚನೆ ಮಾಡಲಾರದೆ ಚಿನ್ನದ ವರಹವನ್ನು ತಗೋತಾನೆ, ನಾಣ್ಯವನ್ನು ತಗೋತಾನೆ. ಮಂತ್ರಿಗೆ ಆಶ್ಚರ್ಯ ಆಗುತ್ತೆ. ಅರೆ ಈಗ ನೋಡಿದರೆ ರಾಜರು ಆ ರೀತಿ ಹೇಳ್ತಾರೆ, ಇಲ್ಲಿ ನೋಡಿದ್ರೆ ಇತ್ತ ಬಂಗಾರ ತೊಗೊಂಡಿದೆಯಲ್ಲ, ಏನಯ್ಯ ನೀನು ರಾಜರು ಎದುರಿಗೆ ಹೋದರೆ ಬೆಳ್ಳಿ ಅಮೂಲ್ಯವಾದದ್ದು ಅಂತ ಹೇಳಿದೆ ಅಂತೆ. ಮಂತ್ರಿಯ ಮಗ ನಗುತ್ತಾನೆ, ನೇರವಾಗಿ ಕೊಠಡಿಯ ಒಳಗಡೆ ಹೋಗ್ತಾನೆ. ಹೋದವನೇ ಒಂದು ಬಾಕ್ಸನ್ನು ತೊಗೊಂಡ್ಬರ್ತಾನೆ. ಬಾಕ್ಸನ್ನು ಹಿಂಗೆ ಅಪ್ಪನ ಎದುರು ತೆಗಿತಾನೆ. ಮಂತ್ರಿ ಎದುರಿಗೆ ಅದು ತುಂಬ ಬೆಳ್ಳಿಯ ನಾಣ್ಯಗಳಿರ್ತಾರೆ. ಏನಿದು ನಾಣ್ಯಗಳು ಅಂತ ಮಂತ್ರಿ ಕೇಳ್ತಾನೆ ಮಗನಿಗೆ. ಮಗ ಹೇಳ್ತಾನೆ, ಅಪ್ಪ, ಪ್ರತಿ ದಿವಸ ನಗರ ಸಂಚಾರಕ್ಕೆ ರಾಜರು ಬರ್ತಾರೆ. ಪ್ರತಿ ಬಾರಿ ನಾನು ಅವ್ರ ಹಿಂದೆನೇ ಓಡಾಡ್ತಾ ಇರ್ತೀನಿ. ಅವ್ರು ಕರೆದು ನಾನು ಕೇಳ್ತಾರೆ, ಬೆಳ್ಳಿ ಅಮೂಲ್ಯವಾದದ್ದ, ಬಂಗಾರ ಅಮೂಲ್ಯವಾದದ್ದ ಅಂತ. ನಾನು ಪ್ರತಿ ಬಾರಿ ಅವ್ರಿಗೆ ಬೆಳ್ಳಿ ಅಮೂಲ್ಯವಾದದ್ದು ಅಂತೇನೆ ಅವಾಗೊಂದು ಬೆಳ್ಳಿಯ ವರಹವನ್ನು ಕೊಡ್ತಾರೆ. ನಾನು ಏನಾದರೂ ಚಿನ್ನ ಅಮೂಲ್ಯವಾದದ್ದು ಅಂತ ಹೇಳಿದರೆ ಅವತ್ತಿಗೆ ಕೊಡೋದನ್ನು ನಿಲ್ಲಿಸಿಬಿಡ್ತಾರೆ. ಅದಕ್ಕೆ ಯಾವುದರಿಂದ ಅವ್ರಿಗೆ ಸಂತೋಷವಾಗುತ್ತದೋ, ಯಾವುದು ಗೊಳ್ಳಂತ ನಗಲಿಕ್ಕೆ ಸಬ್ಜೆಕ್ಟ್ ಆಗಿದೆಯೋ ಅದನ್ನು ನಾನು ಹೇಳಿ ಇಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ. ಮಂತ್ರಿ ಹೇಳ್ತಾನೆ, ಅಲೆಲೆಲೆಲೆಲೆ, ನನಗಿಂತ ಬುದ್ಧಿವಂತ ಹುಟ್ಟಿದೆ ನೀನು, ಹೋಗಯ್ಯ ನೀನು ಅಂತಾನೆ. ಜೀವನದಲ್ಲಿ ಹಿಂಗೆ ಭಾಳ ಸಲ ಆಗ್ತವೆ. ಏನಂದರೆ ನಾವು ನಡೆಯುವ ದಾರಿ ಬಹಳಷ್ಟು ಜನರಿಗೆ ಮೂರ್ಖತನ ಅನಿಸುತ್ತೆ. ಆದರೆ ಅದರಿಂದ ಆಗುವ ಲಾಭ ನಮಗೆ ಮಾತ್ರ ಗೊತ್ತಿರುತ್ತೆ, ವಿನ ಬೇರೆದವ್ರಿಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಸಮಾಜ ಏನು ಹೇಳುತ್ತೆ ಅದನ್ನು ಕೇಳ್ಕೊಂಡು ಹೋಗಬೇಕಾದ ಅಗತ್ಯ ಇಲ್ಲ. ಯಾವುದು ಅಮೂಲ್ಯವಾದದ್ದು ನಮಗೆ ಗೊತ್ತು ಅಲ್ವಾ? ಯೋಚನೆ ಮಾಡಿ ನೋಡಿ.